ಪಿ ನಾಯಕ್. ನಮ್ಮ ಶಾಲೆಯ ಹೆಸರು ಶ್ರೀ ಗುರು ಮುಕ್ತೇಶ್ವರ ಪ್ರೌಢಶಾಲೆ. ದೈಹಿಕ ಶಿಕ್ಷಣ ಅಧ್ಯಾಯ 9 ಸಾಮಾಜಿಕ ಆರೋಗ್ಯ ಶಿಕ್ಷಣವು ಶೈಕ್ಷಣಿಕ ಮಹತ್ವವನ್ನು ಪಡೆದಿದೆ. ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳದಲ್ಲಿ ವಾತಾವರಣ ಮೂಡಿಸುವುದು ಮತ್ತು ಕಾಪಾಡಿಕೊಳ್ಳುವುದು ಈ ಪಾಠದಲ್ಲಿ ತಿಳಿಯೋಣ. ಸಾಮಾಜಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲ ಸಮಾಜದ ನಾಗರಿಕರಿಗೆ ಅಗತ್ಯವಾಗಿದ್ದು ಎಲ್ಲ ನಾಗರಿಕರ ಸಹಕಾರ ಅಗತ್ಯ. ಸಾಮಾಜಿಕ ಆರೋಗ್ಯದ ಬಗ್ಗೆ ಅರ್ಥದ ಬಗ್ಗೆ ನಾನು ವಿಷಯವನ್ನು ಹೇಳ್ತೇನೆ. ಆರೋಗ್ಯ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯ ತಿಳುವಳಿಕೆಯನ್ನು ಹೊಂದಿರುವುದು ಅತ್ಯ ಅವಶ್ಯಕತೆಯಾಗಿರುತ್ತದೆ. ಆರೋಗ್ಯ ಸಮಾಜದ ಬಗೆಗೆ ತಿಳಿದುಕೊಳ್ಳಬೇಕಾದರೆ ಸಾಮಾಜಿಕ ಆರೋಗ್ಯದ ಬಗ್ಗೆ ತಿಳಿಯಬೇಕಾದರೆ ಆರೋಗ್ಯದ ಕುರಿತು ತಿಳಿಯಬೇಕು. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆರೋಗ್ಯದ ಬಗ್ಗೆ ಈಗ ನಾವು ಒಬ್ಬನೇ ಮಾಡಿದಾಗಲ್ಲ, ಎಲ್ಲರ ಮನೆ ಮುಂದೆ ಸ್ವಚ್ಛ ಇದ್ದು ಮತ್ತು ಎಲ್ಲರ ಮನೆ ಸ್ವಚ್ಛ ನಾವು ಇಟ್ಕೊಂಡ್ರೆ ಇಡೀ ರಾಷ್ಟ್ರನ ಸ್ವಚ್ಛ ಇರುತ್ತೆ. ಡಾಕ್ಟರ್ ಬ್ರೋಕಿನ್ ಗೈನರ್ ಪ್ರಕಾರ ಅಭಿಪ್ರಾಯದಲ್ಲಿ ಜ್ಞಾನ ಸಂಕಲನ ಒಂದು ಜ್ಞಾನ ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಸಮಾಜವನ್ನು ಸಾಂಸ್ಕಾರಿಕ ಹಾಗೂ ನೈಸರ್ಗಿಕ ರೋಗಗಳಿಂದ ಕಾಪಾಡುವುದು ಮತ್ತು ಅದರ ಆರೋಗ್ಯವನ್ನು ಕಾಪಾಡುವುದು. ಆಹಾರದ ಕಲಬೆರಕೆ, ನೀರಿನ ಮಲಿನತೆ, ಹಳೆಯ ದೋಷ ಇವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರು ಇರುವಂತೆ ಮಾಡುವ ಸಂಘಟಿತ ಪ್ರಯತ್ನಕ್ಕೆ ಸಾಮಾಜಿಕ ಆರೋಗ್ಯ. ಬ್ರೋಕಿನ್ ಗೈನರ್ ಪ್ರಕಾರ ಜ್ಞಾನ ಸಂಕಲನ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಜ್ಞಾನ ಸಂಕಲನ. ಸಾಮಾಜಿಕ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಜ್ಞಾನ ಸಂಕಲನ ಜ್ಞಾನವನ್ನು ಹೆಚ್ಚಿಸುವುದು ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಜ್ಞಾನ ಸಂಕಲನ ಆಗಿದೆ. ಈಗ ಎಲ್ಲರೂ ಹೇಳಿದ್ರ ಅರ್ಥ ಸಾಮಾಜಿಕ ಆರೋಗ್ಯದ ಬಗ್ಗೆ ಅರ್ಥ ಹೇಳಿದರು ಮತ್ತು ಜ್ಞಾನಿಗಳ ಬಗ್ಗೆ ವಿವರಣೆಯನ್ನು ನೀಡಿದರು. ಈಗ ನಾನು ರೂಢಿಗಳನ್ನು ಹೇಳ್ತೇನೆ. ಮೊದಲನೇದಾಗಿ ಪ್ರತಿಯೊಬ್ಬ ಸಾಮಾಜಿಕ ಸದಸ್ಯನು ಆ ಸಾಮಾಜಿಕ ಆರೋಗ್ಯವನ್ನು ಪಡೆದುಕೊಳ್ಳಬೇಕಾದರೆ ಮೊದಲು ರೂಢಿಗಳನ್ನು ಅಳವಡಿಸಿಕೊಳ್ಳಬೇಕು. ಅವುಗಳೆಂದರೆ ಮೊದಲನೇದಾಗಿ ಎಲ್ಲೊಂದರಲ್ಲಿ ಉಗುಳುವುದು, ಸೀನುವುದು ಮತ್ತು ಬಯಲುಸೀಮೆಗೆ ಹೋಗುವುದನ್ನು ನಿಲ್ಲಿಸಬೇಕು. ಎರಡನೇದಾಗಿ ಹೊಲಸು ಪದಾರ್ಥಗಳನ್ನು ಎಲ್ಲೊಂದರಲ್ಲಿ ಎಸೆಯಬಾರದು. ಅದಕ್ಕಾಗಿಯೇ ನಿರ್ದಿಷ್ಟ ಸ್ಥಳವನ್ನು ನಿಗದಿಪಡಿಸಿರುತ್ತಾರೆ. ಆ ಸ್ಥಳದಲ್ಲಿ ನಾವು ಆ ಹೊಲಸು ಪದಾರ್ಥಗಳನ್ನು ಹಾಕಿದರೆ ನಮಗೆ ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ಉಗುಳೋದ್ರಿಂದ ಈಗ ಉಗುಳಿರ್ತೀವಲ್ಲ, ಅದ್ರ ಮೇಲೆ ನೊಣಗಳು, ಸೊಳ್ಳೆಗಳು ಅವು ಕುಂತು ನಾವು ಊಟ ಮಾಡುವಂಥ ಆಹಾರದ ಮೇಲೆ ಅವು ಬಂದು ಕೂರ್ತು ಅದು ಆ ಊಟವನ್ನೇ ನಾವು ಸೇವಿಸ್ತೇವಲ್ಲ, ಅವಾಗ ನಮಗೆ ಆ ರೋಗಗಳು ಬರುತ್ತವೆ. ಮತ್ತು ಶೌಚಾಲಯಗಳನ್ನು, ಸಾರ್ವಜನಿಕ ಶೌಚಾಲಯಗಳು ಬಸ್ ಸ್ಟ್ಯಾಂಡ್ನಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಶೌಚಾಲಯಗಳು ಇರುತ್ತವೆ ಅಲ್ಲ, ಅವುಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ಸ್ವಚ್ಛವಾಗಿಡಬೇಕು. ಮತ್ತು ಮಲಮೂತ್ರ ವಿಸರ್ಜನೆಯನ್ನು
ಶೌಚಾಲಯಗಳಲ್ಲೇ ಮಾಡಬೇಕು. ಈಗ ಹೊಲದಲ್ಲಿ ಆಗಿರ್ಬೋದು ಎಲ್ಲೊಂದರಲ್ಲಿ ಹೋಗಬಾರ್ದು. ಮತ್ತೆ ಈಗ ಸೊಳ್ಳೆ ತಿಗಣೆ ಅವುಗಳನ್ನು ಓಡಿಸಲು ನಾಶಗೊಳಿಸಿ ನಾವು ಉತ್ತಮ ಪರಿಸರವನ್ನು ಬೆಳೆಸಬೇಕು. ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸುವುದು ಕಡಿಮೆ ಮಾಡಬೇಕು. ಮತ್ತೆ ಈಗ ಪ್ಲಾಸ್ಟಿಕ್ ಅನ್ನು ಸುಡುವುದು, ಎಲ್ಲೊಂದರಲ್ಲಿ ಎಸೆಯೋದು, ನೀರಿನಲ್ಲಿ ಎಸೆಯೋದು, ಅವ ನೀರನ್ನು ನಾವು ಸೇವಿಸ್ತೇವಲ್ಲ, ಅದರಿಂದ ನಮಗೆ ರೋಗಗಳು ಬರುತ್ತದೆ. ಈ ಎಲ್ಲ ರೂಢಿಗಳನ್ನು ಅಳವಡಿಸಿಕೊಂಡರೆ ನಾವು ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಪಡೆದುಕೊಳ್ಳಲು ಎಲ್ಲರೂ ರೋಗ ನಿರೋಧಕ ಹೊಂದಬಹುದು, ಶಕ್ತಿಯನ್ನು ಹೊಂದಬಹುದು. ಈ ಎಲ್ಲ ರೂಢಿಗಳನ್ನು ಒಬ್ಬರೇ ತಿಳ್ಕೊಂಡ್ರೆ ಆಗೋಲ್ಲ. ಎಲ್ಲ ಸಮಾಜದಲ್ಲಿರುವಂತಹ ಜನರು ತಿಳಿದುಕೊಂಡು ಎಲ್ಲ ಸಹಕಾರದೊಂದಿಗೆ ಒಟ್ಟಿಗೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅದರಿಂದ ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಧನ್ಯವಾದ. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀರಿ, ಅದಕ್ಕೆ ಉತ್ತರ ಹೇಳಿ. ಮಲಮೂತ್ರ ವಿಸರ್ಜನೆಯನ್ನು ಎಲ್ಲಿ ಮಾಡಬೇಕು? ಶೌಚಾಲಯಗಳಲ್ಲಿ ಮಾಡಬೇಕು. ನಾವು ಎಲ್ಲೊಂದರಲ್ಲಿ ಉಗುಳೋದ್ರಿಂದ ಏನಾಗುತ್ತದೆ ನಮ್ಮ ಆರೋಗ್ಯ ಹಾನಿಕರ. ಎಲ್ಲರೂ ಈ ರೂಢಿಗಳನ್ನು ಅಳವಡಿಸಿಕೊಳ್ಳಿ. ಸಮಾಜದ ಆರೋಗ್ಯದ ಅವಶ್ಯಕತೆಗಳ ಬಗ್ಗೆ ಹೇಳುತ್ತಿದ್ದೇನೆ. ಮೊದಲನೇದಾಗಿ, ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಬೇಕು. ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಿ, ಎರಡನೇದಾಗಿ ರೋಗಮುಕ್ತ ಸಮಾಜದ ನಿರ್ಮಾಣ ಮಾಡುವುದು. ರೋಗಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಮೂರನೇದಾಗಿ, ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು. ಸಾಮಾಜಿಕ ಆರೋಗ್ಯ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಿ, ಸಾಮಾಜಿಕ ಆರೋಗ್ಯ ರೋಗಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಸಾಮಾಜಿಕ ಆರೋಗ್ಯದಿಂದ ಸಮಾಜದಲ್ಲಿ ಪರಸ್ಪರ ಶಾಂತಿ, ವಿಶ್ವಾಸ, ಪ್ರೀತಿ, ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು.
ಆರೋಗ್ಯದಿಂದ ಸಮಾಜದಲ್ಲಿ ಪರಸ್ಪರ ಶಾಂತಿ ಪ್ರೀತಿ ವಿಶ್ವಾಸ ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು. ಸಾಮಾಜಿಕ ಆರೋಗ್ಯದಿಂದ ಸಂತೋಷ ಸಾಮಾಜಿಕ ಆರೋಗ್ಯದಿಂದ ಎಲ್ಲ ಕುಟುಂಬಗಳಿಗೆ ಎಲ್ಲರೂ ಜನ ಸಂತೋಷಬದ್ಧವಾಗಿ ಜೀವನವನ್ನು ನಡೆಸಬಹುದು.